ರೀಸರ್ಚ್ ಕೂಸ 2 ರೂಪಾಯಿ ಹೇಳದ. ಕನ್ನಡ ಮಾತ್ರ ಮಾತಾಡ್ಬೇಕು ಇನ್ಮೇಲೆ. ಕನ್ನಡ ಮಾತಾಡ್ತಾ ಇಲ್ಲ. ಕನ್ನಡ ಕಲ್ತಿರೋ ಕೊಡ್ಬೇಕು. ಯಾರು ಮ್ಯಾನೇಜರ್ ಇಲ್ಲ ಇಲ್ಲಿ ಮಹಾಪುಣ್ಯಾತ್ಮರು ಕಾಂಗ್ರೆಸ್ MLA-ಗಳಿದ್ದಾರೆ. ಏನ್ ಮಾಡ್ತಾ ಇದಾರೆ ಇಲ್ಲಿ? ಬಂಧುಗಳೇ, ಇದು ಬೆಳಗಾಂ ರೈಲ್ವೆ ಸ್ಟೇಷನ್ ಶೌಚಾಲಯದಲ್ಲಿ ಕಂಪ್ಲೇಂಟ್ ಮಾಡಿ ಎಲ್ಲ ಯೂರಿನ್ ಕೂಸ ದುಡ್ಡು ಕೇಳ್ತಾ ನೋಡಿ. ಯಾವ ತರ ಕಂಪ್ಲೇಂಟ್ ಮಾಡೋಂತ ಯಾರು ಮಾಡ್ಬೇಕು ಕಂಪ್ಲೇಂಟ್? ಮಾಡ್ಬೇಕು, ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಬೇಕು. ಪ್ರೈವೇಟ್ ಇದು? ಗೌರ್ಮೆಂಟ್ ಇದಲ್ವಾ? ಜಾಗ ಯಾರ್ದು? ಗೌರ್ಮೆಂಟ್ ಇಲ್ಲ. ಜಾಗ ಯಾರ್ದು? ಏನ್ ಜಾಗ? ಜಾಗ ಇದು ಯಾರ್ದು? ಇದು ಕಾಂಟ್ರಾಕ್ಟ್ ಐತಾ? ಕಾಂಟ್ರಾಕ್ಟ್ ಎಷ್ಟು ತಗೊಂಡಿರ? ज्यादा नहीं बात करना, वो टेंडर होगा तो टेंडर का ठीक है। कौन बोला तुमको पैसा निकालने के लिए? कौन बोला? ऐसा लेता ಕನ್ನಡ ಮಾತಾಡ. टेंडर होगा तो टेंडर का भी ಕನ್ನಡ ಮಾತಾಡ. ಕನ್ನಡ ಮಾತಾಡಪ್ಪ. ಕನ್ನಡ ಮಾತಾಡ. ಚಂಗನಿಗೆ ಕನ್ನಡ ಮಾತಾಡ್ತಾನೆ. ಎಲ್ಲಿಗಾರ ಕಂಪ್ಲೇಂಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ದ ದೊಡ್ಡದಾಗಿ. ಈಗ ಆಫೀಸರ್ ಕರ್ಸ್ರೆ ನೋಡ್ರಿ. ಈ ಭ್ರಷ್ಟ ಈ ಕಾಂಗ್ರೆಸ್ ಸರ್ಕಾರ ಬಂದು ರೀಸರ್ಸ್ಗೂ ಸಹ ಕಾಸಿಸ್ಕೊತಾವ್ರ. ಫೋನ್ ಪೇ ನಿನ್ನೆ ಫೋನ್ ಪೇ ನೋಡಿ ಯಾವ ತರ ಫೋನ್ ಪೇ ಮಾಡಿಸ್ತಾವ್ರ. ಎಲ್ಗ ಹೋಗ್ತಾರ? ನಮ್ದು ಜಾಗ. ದುಡ್ಡು ಕೊಡ್ತಾ ಇದ್ದೀರಾ? ಎಷ್ಟೊಂದು ದಾದಾಗಿರಿ ನೋಡಿ. ಎಲ್ಲಿಂದ ಬಂದು ನಮ್ಮ ಕರ್ನಾಟಕ 2 ಸೀಟ್ಗೆ ಎಷ್ಟು? ನಿಮ್ಮ ಹತ್ರ ಎಷ್ಟು ಹೇಳಿದ್ರು? 5 ರೂಪಾಯಿ. ನೋಡಿ ಎಲ್ಲ ಸುಬ್ರ जागा करने दो ना, एले ड्यूटी करने दो। आप आज पुलिस को बुलाओ, जिसको रेलवे गवर्नमेंट के पास जाओ, कंप्लेन करो। यहाँ हल्ला नहीं करने का। ಕನ್ನಡ ಮಾತಾಡು. ಕ್ಲೋಸ್ ಮಾಡು ನೋಡಿ. ಇಂಥ ದುಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದದ. ಈ ಸರ್ಕಾರ ರೀಸರ್ಚ್ ಕೂಸ 2 ರೂಪಾಯಿ ಹೇಳದ ನೋಡಿ. ಬೆಳಗಾಮ MLA-ಗಳಿದ್ದಾರೆ ನೋಡಿ. ಶೌಚಾಲಯ ಮತ್ತು ಸ್ನಾನಗೃಹ ಜನರಿಗೆ ಒಳ್ಳೆ ಉತ್ತಮವಾದ ಸೇವೆ ಕೊಡ್ತೀವಿ ಅಂತ ಮಾಡಿರುವಂತದ್ರಲ್ಲಿ ಶೌಚಾಲಯ ಮತ್ತು ಸ್ನಾನಗೃಹ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಕಡೆ ಗೊತ್ತಿರುವಂತದ್ದು ಮೂತ್ರಾಲಯಕ್ಕೆ ಯೂರಿನಲ್ಸ್ಗೆ ಫ್ರೀ ಕೊಡಬೇಕು ಅಂತ ಇವರು ಡೈರೆಕ್ಟ್ ಆಗಿ ಪಾವತಿಸಿ ಶೌಚಾಲಯ ಅಂತ ಹೇಳಿದ್ದಾರೆ. ಟಾಯ್ಲೆಟ್ಗೆ 2ಕ್ಕೆ ಹೋದ್ರೆ ಮತ್ತೆ ಸ್ನಾನ ಮಾಡೋದು ಮಾತ್ರ ಕೊಡಬೇಕಾಗಿರುವಂತದ್ದು. ಈ ವಿಚಾರವಾಗಿ ಅವನೇನೋ ಮಾಡ್ತಾ ಇರ್ತಾನೇನೋ, ಕನ್ನಡನೇ ಮಾತಾಡ್ತಾ ಇಲ್ಲ ಇವನು. ಯಾರು ಕುಣಿಸಿದಾರೆ ಇವರು? ಯಾರು ಕುಣಿಸಿದಾರೆ? ಕುಣಿಸಿರೋ ಅಂತ ಈಗ ಇವ್ರಿಗೆ 5 ರೂಪಾಯಿ ಕೇಳಿದಾರೆ. ನಾವು ಹೋಗಿ ತಿಳಿಸೋಣ. ಈಗ ಇಬ್ಬರಿಗೆ 1 ರೂಪಾಯಿಗೆ 2 ರೂಪಾಯಿ ಕೇಳ್ತಿದ್ರ. ಮಂತ್ರಾಲಯಕ್ಕೆ ಕರ್ನಾಟಕದಲ್ಲಿ ಅಂತಲ್ಲ ಯಾವುದೇ ಭಾಗದಲ್ಲಿ ಹೋದ್ರೆ ಸರ್ ಅವ್ರು ಕರ್ಕೊಂಬನ್ನಿ ಸರ್, ಹೋಗಿ ಕೊಡಬೇಕು. ಅಲ್ಲಿ ಆಫೀಸರ್ ಕರ್ಕೊಂಬನ್ರಿ. ಅವ್ರ ಪ್ರೈವೇಟ್ ಹೋಗಿಲ್ಲ, ಇಲ್ಲಿ ಬರುವಂತಿರೋದು ಇಲ್ಲ ನಿರೀಕ್ಷಣೆ ನೋಡ್ರಿ. ಇಲ್ಲಿ ಒಂದು ಏನೋ ಪ್ರಮುಖ ಇದಾಗಿರುವಂತ ಒಂದು ಸೇವೆಗಳಲ್ಲಾಗಿರುವಂತ ರೈಲ್ವೆ ಸೇವೆಯನ್ನ ಪಡೆದುಕೊಳ್ಳೋಕೆ ಪ್ರಯಾಣಿಕರಾಗಿ ಬಂದಿರುವಂತ ಸಂದರ್ಭದಲ್ಲಿ ಇವೆಲ್ಲ ಒಂದು ಉಚಿತವಾಗಿ ಕೊಡಬೇಕಾದಂತ ಸೇವೆಗಳು. ನಾವೇನು ಟಾಯ್ಲೆಟ್ಗೆ ಹೋದ್ರೆ 2ಕ್ಕೆ ಹೋದ್ರೆ ಅಥವಾ ಸ್ನಾನ ಮಾಡಕ್ ಹೋದ್ರೆ ನೀವು ಏನೋ ಹಣ ಪಾವತಿ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಮೂತ್ರಾಲಯಕ್ಕೆ ಯೂರಿನಲ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದು ಉಚಿತ ಇರಬೇಕು. ಅಲ್ಲಿ ಬರ್ದಿಲ್ಲ ಇಲ್ಲಿ ನೋಡಿ. ನಾವು ದುಡ್ಡು ಕೊಡಬೇಕು ಅನ್ನೋ ತರ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಸ್ಕ್ಯಾನ್ ಮಾಡಿಸ್ಕೊತಿದಾರೆ. ಎಲ್ಲಿಂದ ಬಂದು ಸೇರ್ಕೊಂಡು ಕರ್ನಾಟಕದಲ್ಲಿ ಹಿಂದಿ ಮಾತಾಡೋದು. ಕನ್ನಡ ಮಾತ್ರ ಮಾತಾಡ್ಬೇಕು ಇನ್ಮೇಲೆ. ಕನ್ನಡದಲ್ಲಿ ಕನ್ನಡ ಮಾತಾಡ್ಬೇಕು. ಕನ್ನಡ ಇಲ್ವಾ? ಕನ್ನಡ ಮಾತಾಡೋದಿಲ್ವಾ? ಮಾಡ್ತೀನಿ ಕನ್ನಡ ಮಾತಾಡ್ತಾ ಇಲ್ಲ. ಕನ್ನಡ ಕಲ್ತಿರೋ ಕೊಡ್ಬೇಕು. ಯಾರು ಮ್ಯಾನೇಜರ್ ಇಲ್ಲ? ಕನ್ನಡ ಮರದಲ್ಲಿ ನೀನು ಮಾತಾಡಕ ನೀನು ಟಾಯ್ಲೆಟ್ 2 ನಂಬರ್ 2 ಮತ್ತೆ ಸ್ನಾನಕ್ಕೆ ಮಾಡೋದು ಮಾತ್ರ ನೀವು ಕಂಪ್ಲೇಂಟ್ ಕನ್ನಡ ಬರೋಣ. ಕನ್ನಡನೂ ಗೊತ್ತಿರ್ಬೇಕು ನಿಂಗೆ. ಕರ್ನಾಟಕದಲ್ಲಿರುವ ಕನ್ನಡ ಗೊತ್ತಿರ್ಬೇಕು ನೀನು. ಹಿಂದಿ ವಾले ಟೆಂಡರ್ क्यों होता? ಯಾರು ಹಿಂದಿ वाले ಅವ್ರು ಹೋಗಿದ್ದೀವಿ ನಾವು. ಹಿಂದಿ ಆದ್ರೆ ಹೊಕ್ಕ ಕನ್ನಡ ಮಾತಾಡು. ಕನ್ನಡ ಗೊತ್ತಿರ್ಬೇಕು. ಇಲ್ಲಿ ಯೂರಿನಲ್ಸ್ ಥ್ರೂ ಔಟ್ ಇಂಡಿಯಾ ಉಚಿತವಾಗಿರುವಂತದ್ದು. ಇವ್ ಬರ್ಲಿ ಏನಂದ್ರ ಅವ್ರು? ಇಲ್ಲ ಕನ್ನಡ
ಸ್ಕ್ಯಾನರ್ UTI ಕರೆಕ್ಟಾಗಿ ನಂಬರ್ ಸಮೇತ ಬರಂಗೆ ಹೇಳಿ ನೋಡಿ ಕ್ಯಾಮ್ರಾ ಹಿಡಿ ನಂಬರ್ ಸಮೇತ ನೋಡಿ ಇದನ್ನು ಇಲ್ಲ 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 ಸ್ಕ್ಯಾನರ್ UTR ಬರಂಗೆ ಮಾಡು ಇಲ್ಲ ಕಣ್ಣು ಹೆಣ್ಣು ಮಾಡಿಲ್ಲ ನೀನು ಬುದ್ಧಿ ಇಲ್ವಾ ನಿಂಗೆ ಇಲ್ಲಿ ಮಾತಾಡು ಬರ್ರಿ ಯಾರು ಬರ್ತಾರೆ ನೋಡಿ ಈ ಅವಸ್ಥೆ ಯಾವ ತರದ ಬಂದ್ರಂದ್ರೆ ರೀಸಸ್ಗೂ ಸಹ ದುಡ್ಡು ಇಸ್ಕೊತಾವ್ರ ಈ ಭ್ರಷ್ಟ ರೈಲ್ವೆ ಡಿಪಾರ್ಟ್ಮೆಂಟ್ ಸಹ ಹೇಳಿದ್ರಂತ ಅವ್ರಿಗೆ ಕನ್ನಡ ಮಾತಾಡ್ಬೇಡಿ ಹಿಂದಿಲಿ ಅಂತ ದಂಡ್ರು ಕೊಟ್ಟಿರ್ತೀವಿ ಇವ್ರಿಗೆ ಯಾವ ತರ ನಮ್ಮ ಕರ್ನಾಟಕ ಸ್ಥಿತಿ ಬಂದದ ಅಂದ್ರೆ ಸೌತ್ ವೆಸ್ಟರ್ನ್ SWR ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಹಾಕೊಂಡಿದ್ದಾರೆ. ಶೌಚಾಲಯ ಮತ್ತು ಸ್ನಾನಗೃಹ ಅಂತ ಹಾಕೊಂಡಿದ್ದಾರೆ. ಮೂತ್ರಾಲಯ ಥ್ರೂಔಟ್ ಇಂಡಿಯಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಉಚಿತವಾಗಿರ್ಬೇಕು. ಇವರು ಎರಡಕ್ಕೂ ಹೋದ್ರೆ ಸ್ನಾನಕ್ಕೆ ಹೋದ್ರೆ ದುಡ್ಡು ತಗೋಬೇಕು. ಯಾವ ಕಾರಣಕ್ಕಾಗಿ? ಇದು ಸರ್ಕಾರದ ಒಂದು ದೊಡ್ಡ ಉದ್ಯಮ. ಇದು ಸಾರ್ವಜನಿಕರಿಗೆ ಸೇವೆಗಳನ್ನ ಕೊಡುವಂತದ್ದು. ಪ್ರಯಾಣ ಅದರಲ್ಲೂ ರೈಲ್ವೆ ಆಗಿರ್ಬೋದು, ಬಸ್ ವ್ಯವಸ್ಥೆ ಆಗಿರ್ಬೋದು, ಅದನ್ನ ಮೂತ್ರಾಲಯ ಉಚ್ಚೆ ಮಾಡೋದಕ್ಕೆ ಉಚಿತವಾಗಿರುವಂತದ್ದು. ಇವ್ರು ಯಾವ ಕಾರಣಕ್ಕಾಗಿ ಅಯೋಗ್ಯ ಕೂರಿಸಿದ್ದಾರೆ? ಅವನ ಇಲ್ಲಿ ಕನ್ನಡನ ಮಾತಾಡಲ್ಲ. ನಾವೇನು ಹೊರಗಡೆಯವರ ನಾವಿಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿರುವಂತ ಬೆಳಗಾವಿಯಲ್ಲಿ ಇವನು ಕನ್ನಡನ ಗೊತ್ತಿಲ್ಲ ಅವನಿಗೆ. ಹಿಂದಿಯವ್ರಿಗೆ ಕೊಟ್ಟಿದ್ದೀರಿ ನೀವು ಅಂತ ಕೇಳ್ತಾನೆ ಅವನು. ಇದನ್ನ ಕೇಳ್ಬೇಕಾಗಿರುವಂತದ್ದು ಇಲ್ಲಿ ಯಾರು ಇದ್ರು? ಯಾರಿದ್ದಾರೆ ಇಲ್ಲಿ ಸ್ಟೇಷನ್ ಅವರು? ಅವ್ರು ಕೇಳ್ಬೇಕಾದ್ರೆ ಬನ್ನಿ ಹೋಣ ಅರುಣ ಬನ್ನ ಅರುಣ ಬನ್ನ ಮಾತಾಡೋಣ. ಕನ್ನಡ ಗೊತ್ತಿರ್ಬೇಕು ನಿಮ್ಗೆ. ಈಗ ಅಲ್ಲಿ ಮಾತಾಡೋ ಬನ್ನಿ ವ್ಯವಸ್ಥಾಪಕರ ಜೊತೆ ಬನ್ನಿ ಅವನು. ಇಲ್ಲ ನೋಡಿ ಈ ಸ್ಥಿತಿ ನಮ್ಮ ಕರ್ನಾಟಕದ ಜನತೆಗೆ ಬಂದಿದೆ. ಅದೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕನ್ನಡ ಬರ್ದಿರೋನ ಶೌಚಾಲಯದಲ್ಲಿ ಕುಣಿಸವ್ರ. ಯಾರೋ ಕನ್ನಡದವ್ರು ಬಂದ್ರೆ ಏನ್ ಮಾಡೋದು? ಇಲ್ಲಿ ಮಹಾಪುಣ್ಯಾತ್ಮರು ಕಾಂಗ್ರೆಸ್ MLA-ಗಳಿದ್ದಾರೆ. ಏನ್ ಮಾಡ್ತಾ ಇದಾರೆ ಇಲ್ಲಿ? ಬೆಳಗಾವಿನ ಸಚಿವರು ಇದಾರೆ. ಇಲ್ಲೂ ಭ್ರಷ್ಟ ದುಡ್ಡು ಬರ್ಬೇಕು ಇವ್ರಿಗ. ಎಲ್ಲಿದಾರಲ್ಲ ಯಾರು ಟಿಕೆಟು ಅಲ್ಲಿ ಟಿಕೆಟ್ ಮೇಲ್ಗಡೆ ನೋಡಿ, ಮೇಲ್ಗಡೆ ನೋಡಿ. ಸ್ಟೇಷನ್ ಮ್ಯಾನೇಜರ್ ಯಾರು ಅಂತ ಕೇಳಮ್ಮ. 20 ನಿಮಿಷ ಅಷ್ಟೇ. ಒಳಗಡೆ ಇಲ್ಲ. ಇವರು ರೈಲ್ವೆಲ್ಲ ನಾವು ಉಚ್ಚ ಅವಕಾಶ ಕೊಡೋದು, ಸ್ಟೇಷನ್ಗಳಲ್ಲಿ ಇಲ್ಲ. ಇದು ಯಾವ ನ್ಯಾಯ? ಇದು ಮಾತಾಡೋಣ ಬನ್ನಿ, ಕೇಳಬೇಕಿದು. ಇದು ಸಾರ್ವಜನಿಕರಿಗೆ ಎಲ್ಲ ಹೆಲ್ಪ್ ಆಗುವಂತದ್ದು. ಇದು ಕೇಳೋಣ್ರಿ, ಕೇಳಬೇಕಾಗಿರುವಂತದ್ದು ಇದು. ಸರ್ ಟಿಕೆಟ್ ಅವ್ರ ರೈಲ್ವೆ ಡಿಪಾರ್ಟ್ಮೆಂಟ್. ಸರ್ ಇಲ್ಲೇನ್ ಗೊತ್ತಾ, ಇದು ಸಾರ್ವಜನಿಕ ಉದ್ಯಮದಲ್ಲಿ ಒಂದು ಸರ್ಕಾರದ ಒಂದು ಸೇವೆ ಕೊಡುವಂತ ಜಾಗ. ಇದು ಇಲ್ಲಿ ಪೇ ಅಂಡ್ ಯೂಸ್. ಎರಡಕ್ಕೂ ಹೋದ್ರೆ ಸ್ನಾನಕ್ಕೆ ಹೋದ್ರೆ ದುಡ್ಡು ಕೊಟ್ಟೋಗ್ಬೇಕು. ಮೂತ್ರಾಲಯ ಉಚಿತವಾಗಿ, ಯೂರಿನಲ್ಸ್ ಯಾವ ಬಸ್ ಸ್ಟ್ಯಾಂಡ್ ಇರಲಿ ಎಲ್ಲೇ ಇರಲಿ ಅದು ಫ್ರೀ ಆಗಿರ್ಬೇಕು. ಅದು ಅವ್ನಿಗೆ ಗೊತ್ತಿಲ್ಲ, ಅವ್ನಿಗೆ ಅದು ಗೊತ್ತಿಲ್ಲ. ಅವರು ಕೇಳ್ಬೇಕು ಅವ್ರಿಗೆ. ಅದು ಬಂದಿದ್ದೀವಿ ಮತ್ತೆ ಕನ್ನಡದಲ್ಲೇ ಮಾತಾಡಕ್ ಬರಲ್ಲ. ಅವ್ನಿಗೆ ಏನ್ ಸೇವೆ ಕೊಡ್ತಾರೆ ಇಲ್ಲಿ ಅವರು? ಸರ್ ಹಂಗಲ್ಲ ಸರ್, ಎಲ್ಲೇ ಬಾತ್ರೂಮ್ ಶೌಚಾಲಯ ಇದ್ರು ಫ್ರೀ ಯೂರಿನ್ ಎಲ್ಲೇ ಇದ್ರು ಸರ್ ಅಲ್ಲೇ ಸರ್ ಅಲ್ಲಿ ಹೋಗ್ಬೇಕು, ಅಲ್ಲೇ ಲೆಕ್ಕ ಹೋಗ್ತಾರ. ಹೋಗ್ರಿ ಅಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಹೋಗಿ ಕಂಪ್ಲೇಂಟ್ ಇಲ್ಲ ಅವರು ಅಲ್ಲೇ ಸ್ಟೇಷನ್ ಮಾಸ್ಟರ್ ಎಲ್ಲವ್ರಿಯಾ ಎಷ್ಟೊಂದು ಕಡೆಗಣಿಸಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಸಾರ್ವಜನಿಕರು. ಇದು ಗಡಿ ಭಾಗದಲ್ಲಿ ಬೆಳಗಾವಿಯಲ್ಲಿ ಇರುವಂತ ಜಿಲ್ಲೆಯಲ್ಲಿ ಅಯ್ಯಕ್ಕೆ ಅವನು ಹಿಂದಿಯವರು ಕೊಟ್ಟಿದ್ದೀರಿ, ನಾನು ಹಿಂದಿಯ ಕಲಿಬೇಕು, ನಾನು ಒಂದು ಕನ್ನಡ ಕಲಿಬೇಕು ಅಂತ ಕೇಳ್ತಾನೆ. ಅವನು ಕನ್ನಡ ಗೊತ್ತಿಲ್ಲ. ಕಾಪಿ ಕೊಡಕ್ಕೆ ಹೇಳಿ. ಸಾರ್ವಜನಿಕರು ಕನ್ನಡ ಮಾತಾಡೋಲ್ಲ, ನೀವೇ ಸಾಕ್ಷಿ, ಕನ್ನಡ ಮಾತಾಡೋ. ನೀವೇ ಸಾಕ್ಷಿ.
ಕನ್ನಡ ಮಾತಾಡು ಸರ್, ಕನ್ನಡ ಮಾತಾಡಿ ಕೇಳಿ. ಇಲ್ಲ ಎಂದು ಕನ್ನಡ ಮಾತಾಡಿ. ಎಲ್ಲದಕ್ಕೂ ಒಂದೊಂದು ರೂಲ್ ಇರ್ತದ. ನೀವು ಅವರು ಟೆಂಡರ್ ತಗೊಂಡಿರ್ತಾರ, ನೀವು ಹಂಗೆ ಕೇಳಲಿ. ನಿಮ್ದು ಏನೋ ಇದು ಇದ್ರು ಅಲ್ಲೇ ಕಂಪ್ಲೇಂಟ್ ಬುಕ್ ಇರ್ತದೆ, ಸ್ಟೇಷನ್ ಮಾಸ್ಟರ್ ಹೋಗಿ ಇದನ್ನ ಮಾಡ್ರಿ, ಇನ್ಫಾರ್ಮ್ ಮಾಡ್ರಿ ಸರ್. ಎಲ್ಲಿ ಸರ್ ಸೆಂಟರ್ ಎಲ್ಲೇ ಅಲ್ಲಿ ಗೌರ್ಮೆಂಟ್ ಕೇಳ್ರಿ. ಹೇಳಿ ಸರ್ ಒಂದ್ ನಿಮಿಷ ಸರ್. ಈಗ ನಿಮ್ಗೆ ಗೊತ್ತಿರೋ ಹಿಂಗ್ ಹಾಕೋರು ಅಂತ ಹೇಳ್ಬಿಟ್ಟು ಜನಗಳೇನು ಡೀಸೆಲ್ ಹೋದ್ರು ಕೊಡ್ಬೇಕು ಅಂತ ಹಗಂದಿರ್ತಾರೆ. ಪೇ ಅಂಡ್ ಯೂಸ್ ಎರಡಕ್ಕೆ ಹೋದ್ರೆ ಮತ್ತು ಸ್ನಾನ ಮಾಡೋದು ಮಾತ್ರ ಇರುವಂತದ್ದು, ಮೂತ್ರ ಅಲ್ಲ ಯಾವ್ದು ಡಿಫಾಲ್ಟ್ ಆಗಿ ಉಚಿತವಾಗಿರಬೇಕು. ಅದು ಎಲ್ಲ ಟೆಂಡರ್ ಕೊಡ್ಬೇಕು, ರೂಲ್ಸ್ ಇದೆ ಅದು. ಏನ್ ಬೇಕಿಲ್ಲ ಕೇಳಿ, ಇದೊಂದೇ ಹಾಕಿಲ್ಲ, ಇವ್ರು ಓನರ್ ಗೊತ್ತಿಲ್ಲ ಇರ್ಬೋದು, ಅದು ಇರೋದೇ ಅಗ್ರಿಮೆಂಟ್ ಅಲ್ಲಿ ಹಂಗೆ ಅದು ಥ್ರೂ ಔಟ್ ಇಂಡಿಯಾ ಇರೋದೇ. ಕನ್ನಡ ಮಾತಾಡಪ್ಪ, ಕನ್ನಡ ಮಾತಾಡಿ, ಕನ್ನಡ ಬರುತ್ತೆ ಅವ್ರಿಗೆ. ಕನ್ನಡ ಮಾತಾಡ. ಕನ್ನಡ ಬರುತ್ತೆ, ಕನ್ನಡ ಮಾತಾಡಿ. ನೀವು ಕನ್ನಡ ಮಾತಾಡಿ. ಅವರು ಟೆಂಡರ್ ತಗೊಂಡಿರ್ತಾರೆ. ಟೆಂಡರ್ ರೂಲ್ಸ್ ಇದೆ ಸರ್, ನೀವು ಕನ್ನಡ ಮಾತಾಡಿ. ಟೆಂಡರ್ ರೂಲ್ಸ್ ಇದೆ, ಇವ್ರು ಏನ್ ಫ್ರೀ ಕೊಡ್ಬೇಕು ಅಂತ. ಇದನ್ನ ಗಮನಿಸ್ತಾ ಇರುವಂತವ್ರು ಯಾರು ಸ್ಟೇಷನ್ ಮಾಸ್ಟರ್ ಇರ್ತಾರೆ ಅವರೆಲ್ಲ ಮಾಡ್ಕೋಬೇಕು ಸರ್. ಈ ಸೇವೆ ನಿಮಗೂ ಸಿಗ್ಬೇಕು, ನಮಗೂ ಸಿಗ್ಬೇಕು. ಅಲ್ಲ, ನಾವ್ ಕೇಳಲಿ, ನಿಮ್ದು ಏನಾರ ಪ್ರಾಬ್ಲಮ್ ಇದ್ರು ಅಲ್ಲೇ ಸ್ಟೇಷನ್ ಮಾಸ್ಟರ್ ನೋಡ್ರಿ. ಆಯ್ತು. ಎಲ್ಲಿದ್ದಾರೆ ಸರ್? ಯಾರು ಇಲ್ಲ ಅಲ್ಲಿ. ಸುಮ್ನೆ ಏನೇನಾರ ಕೇಳಿ ಸರ್, ನೀವು ಇದನ್ನ ಮಾಡೋದಂದ್ರೆ ಆಗುದಿಲ್ಲ ಸರ್ ಅದಕ್ಕೆ ಆದಂತ ಒಂದು ರೂಲ್ ಇರ್ತದೆ. ಏನ್ ಗೊತ್ತಾ ಸರ್, ಸರ್ ಒಂದ್ ನಿಮಿಷಕ್ಕೆ ಆಯ್ತು, ನೀವು ಹೇಳಿದ್ ನಾವು ಒಪ್ಕೊತೀವಿ. ಕೇಳಿ ಈಗ. ಅಧಿಕಾರಿ ಯಾರು ಗೊತ್ತಾ ಸರ್ ಇಲ್ಲಿ? ಬನ್ನಿ ಸರ್, ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತಾನ, ಬರ್ರಿ ನೀವು. ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಆಯ್ತು ಬರ್ರಿ, ನೀವು ಟೆಂಡರ್ ಕೊಡ್ಬೇಕು. ಬನ್ನಿ ಬನ್ನಿ, ಇವಾಗ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾನೆ, ಬನ್ನಿ. ಸರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನೀವು, ಪಬ್ಲಿಕ್ ಸಪೋರ್ಟ್ ಮಾಡಿ. ನೀವು ಪಬ್ಲಿಕ್ ಸಪೋರ್ಟ್ ಮಾಡ್ಬೇಕು. ನೀವು ಯಾರೋ ಹಿಂದಿಯವರಿಗೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ಅಲ್ಲ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನೀವು. ಬನ್ನಿ ಬನ್ನಿ ಸರ್, ಅಲ್ಲ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ. ಬನ್ನಿ ಬನ್ನಿ ಬರಪ್ಪ. ಈಗ ಯಾರು ಸ್ಟೇಷನ್ ಮಾಸ್ಟರ್ ಸರ್, ಬಂಜ ಪಾಪ ನೋಡಿ. ನಾಗರಾಜ್, ಪಾಪ ನಾಗರಾಜ ಕೆಲಸ ಮಾಡ್ಬೇಕು. ಇಲ್ಲ ಸರ್, ಕೇಳಿದ್ರಿ ಅಲ್ಲಿ ಕೇಳಿದ್ರಿ. ಹೆಚ್ಚುವರಿ ಹಣ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಈಗ ಸ್ಟೇಷನ್ ಮಾಸ್ಟರ್ ನೇರವಾಗಿ ಹೋಗ್ತಾ ಇದ್ದೀವಿ. ಎಲ್ಲೋದ್ರೂ ಈ ಏನು ಶೌಚಾಲಯ ದರೋಡೆ ಕೇಂದ್ರವಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ಜನ ಓಡಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಅಕ್ರಮ ಸಂಪಾದನೆ ಇದು. ಇದನ್ನು ನಾವು KRS ಮಾಡ್ತೀವಿ, ಮಂಡ್ಯ ಜಿಲ್ಲೆ ವತಿಯಿಂದ ಕ್ವಶನ್ ಮಾಡ್ತಾ ಇದ್ದೀವಿ. ಇಲ್ಲಿ ಪೊಲೀಸರು ನೋಡ್ತಾರ ಬನ್ರಿ. ಅವ್ರಿಗೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಟಾಯ್ಲೆಟ್ ಅನ್ನ ಯೂಸ್ ಮಾಡೋಕೆ ಉಚಿತವಾಗಿರುತ್ತೆ. ನಾವು ಅದೇ ಪ್ರಯಾಣ ಮಾಡಕ್ ಬಂದಿರೋದು. ಆದ್ರೆ ಸ್ಟೇಷನ್ ಒಳಗಿರುವಂತಹ ಒಂದು ಟಾಯ್ಲೆಟ್ ಗಳಲ್ಲಿ ಯೂರಿನ್ ಉಚ್ಚ ಮಾಡೋದಕ್ಕೆ ಫ್ರೀ ಉಚಿತ. ಅದು ಸ್ನಾನ ಮಾಡಿದ್ರೆ ಟಾಯ್ಲೆಟ್ ಮಾಡಿದ್ರೆ ಅದಕ್ಕೆ ತಗೊಳ್ಳಿ. ಆದ್ರೆ ಮಾಡ್ತಿರುವಂತ ವ್ಯವಸ್ಥೆ ಸರಿ ಇಲ್ಲ. ಬನ್ನಿ ಬನ್ನಿ, ಆಯ್ತು. ಈ ವಿಚಾರವಾಗಿ ಸಂಬಂಧಪಟ್ಟ ಯಾರು ಪ್ರಬಂಧಕರು ಯಾರಿದ್ದಾರೆ, ಈ ಒಂದು ಸ್ಟೇಷನ್ ಪ್ರಬಂಧಕರ ಜೊತೆ ಮಾತಾಡಬೇಕು. ನೋಡೋಣ, ಇದು ಎಲ್ಲ ಕಡೆ ಬರೀ ಇದ್ಯಾಗ್ಬಿಟ್ಟಿದೆ. ಪಾವತಿಸಿ ಪೇ ಅಂಡ್ ಯೂಸ್ ಅಂತ ಹಾಕ್ಬಿಟ್ರೆ ಎಲ್ಲ ಪೇ ಮಾಡ್ಬಿಟ್ಟು ಕೊಡಬೇಕು. ಅಲ್ಲಿ ಆ ಥರ ಇಲ್ಲ. ಅಲ್ಲಿ ಟಾಯ್ಲೆಟ್ ಮಾಡಿದ್ರೆ ಸ್ನಾನ ಮಾಡಿದ್ರೆ ಅದಕ್ಕೆ ಪೇ ಮಾಡೋಣ. ಯೂರಿನ್ ಹೌಸು ಯಾರು ತಗೊಳಕಾಗುತ್ತೆ? ಟ್ರೈನ್ಗಳಲ್ಲೇ 1000 ಕಿಲೋಮೀಟರ್ ಟ್ರೈನ್ಗಳಲ್ಲೇ ಉಚಿತ ಬಿಟ್ಟಿರ್ತೀರ. ಅಲ್ಲಿಗೆ ಹೋಗೋ ಪ್ರಯಾಣಿಕನೇ ತಾನೇ ಇಲ್ಲಿರೋದು ಇವಾಗ. ಅಂತರಾಜು ಫೋನ್ ಮಾಡು, ಜಯರಮಣ ಫೋನ್ ಮಾಡು, ಜಯರಮಣ ಫೋನ್ ಮಾಡು, ಜಯರಮಣ ಫೋನ್ ಮಾಡಿ. ಇದೇ ಟ್ರೈನ್ ಕರ್ನಾಟಕದಲ್ಲಿ ಅಂತ ಭಾರತದ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ಸೇವೆ ಸಿಗಬೇಕು ಉಚಿತವಾಗಿ. ಸರ್ ಎಲ್ಲಿದ್ದೀರಾ ಸರ್ ಎಲ್ಲವ್ರೆ ನೋಡ್ರಿ, ಇದು ಬರೀ ಬೆಳಗಾವಿ ಅಂತಲ್ಲ, ಟಿಕೆಟ್ ತಂದ್ಬಿಡು. ಭಾರತದಲ್ಲಿರುವಂತ ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ನಾನು ಕೊಡ್ತೇನೆ, ಕೇಳ್ಕೊಂಬಾಕಿ. ಶೌಚಾಲಯಕ್ಕೆ ಅವಕಾಶ ಇರಬೇಕು. ಇಲ್ಲಿ ನಾವು ದುಡ್ಡು ಕೊಟ್ಬಿಡಿ, ಏನೋ ರೈಲ್ವೆ ಪ್ರಯಾಣ ಮಾಡ್ತೀವಿ, ಅಲ್ಲಿರೋದಿಲ್ಲ ಉಚಿತವಾಗಿ. ಅಲ್ಲೋಗೋರೇ ತಾನೇ ಇಲ್ಲಿ ಇರೋದು. ಇವಾಗ ಟ್ರೈನ್ಗೋಸ್ಕರನೇ ತಾನೇ ವೇಟ್ ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಅವೆಲ್ಲ ಸೇವೆಗಳು ಉಚಿತವಾಗಿರಬೇಕು. ಸಾರ್ವಜನಿಕವಾಗಿ ಏನೋ ಇವರು ಎಲ್ಲ ಏನೋ ಧರಣೆ ಮಾಡಕ್ಕೆ ಜನಗಳ ಹತ್ರ ದುಡ್ಡು ಕಿತ್ಕೊಂಡು ನಿಂತಿದ್ದಾರೆ ಅವರು. ಅದೆಲ್ಲ ಇಲಾಖೆಯವರು. ಇದು ಬರೀ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಇದೇ ಸಮಸ್ಯೆ ಇತ್ತು ಅಂದ್ರೆ ಪ್ರಶ್ನೆ ಮಾಡ್ಬೇಕು. ಇದನ್ನ ಮೂತ್ರಾಲಯಕ್ಕೆ ಯೂರಿನ್ ಅಪ್ ಮಾಡೋದಕ್ಕೆ ಉಚಿತವಾಗಿರುವಂತದ್ದು. ಅದು ಇನ್ನೊಬ್ರು ಸ್ನಾನ ಮಾಡಿದ್ರೆ ಟಾಯ್ಲೆಟ್ ಮಾಡಿದ್ರೆ ಕೊಟ್ಟಿ ದುಡ್ಡ. ಇಲ್ಲೇ ಹೊರಗಡೆ ಬಂದಿದ್ದಾರ.
ಈ ರೈಲ್ವೆಯಲ್ಲಿ ಪ್ರಯಾಣ ಮಾಡಕ್ ಬಂದಿರುವಂತವ್ರು ರೈಲ್ವೆಲಿ ಅವಕಾಶ ಇರುತ್ತೆ ಇಷ್ಟೇ ಮಾಡೋದಕ್ಕೆ ಎರಡಕ್ಕೆ, ಆದ್ರೆ ಇಲ್ಲಿರುವಂತ ಸ್ಟೇಷನ್ ಅಲ್ಲಿ ಯಾಕೆ ಅವಕಾಶ ಇಲ್ಲ? ಇದು ನಾನು ಕೇಳ್ತಾ ಇರುವಂತದ್ದು. ಮತ್ತೆ ಅಲ್ಲಿ ಸಿಬ್ಬಂದಿ ಅವ್ರಿಗೆ ಕನ್ನಡ ಗೊತ್ತಿರ್ಬೇಕು, ಕನ್ನಡನೇ ಗೊತ್ತಿಲ್ಲ. ಎಲ್ಲ ಕಡೆ ಹಾಕೊಂಡ್ರೆ ನೋಡಿ, ಸ್ನಾನ ಮತ್ತು ಶೌಚಾಲಯ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಬರೋಬಲಿ ಇಲ್ಲಿ ಸ್ನಾನಕ್ಕೆ ಶೌಚಾಲಯಕ್ಕೆ, ಸ್ನಾನ ಶೌಚಾಲಯ ಅಂದ್ರೆ ಎರಡಕ್ಕೆ ಹೋಗೋದು, ಮುಚ್ಚೆ ಮಾಡೋದೆಲ್ಲ ಅರ್ಥ ಮಾಡ್ಕೋಬೇಕು. ಬರಬ ತೋರಿಸ್ತೀನಿ ಸರ್. ಒಬ್ರು ಹೋಗ್ರಿ, ಒಬ್ರು ಹೋಗ್ರಿ. ಮೊಬೈಲ್ ಹೋಗಿ ಹೊರಗಡೆಗೆ ಬನ್ನಿ. ಬರ್ರಿ ಗೊತ್ತಾಗಬೇಕ ಜನಕ್ಕೂ. ಅಂತೇಳಿ ಶೌಚಾಲಯಗಳಿದೆ. ಕನ್ನಡ ಗೊತ್ತಿಲ್ಲ ಸರ್, ದಯಮಾಡಿ ಕನ್ನಡ ಕಲಿಬೇಕು ಸರ್. ಎಷ್ಟು ದಿನ ನೀವು ಬಂದಿದ್ದೀರಿ? ಕನ್ನಡ ನಿಮ್ಗೆ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ ಅಂದ್ರೆ, ಕನ್ನಡ ಗೊತ್ತಿಲ್ಲ ಅಂದ್ರೆ ಕರ್ಕೊಳ್ಳಿ, ಅವ್ರ ಜೊತೆ ಮಾತಾಡ್ತೀವಿ ನಾವು. ಸಮಸ್ಯೆ ಇದೆ ಬರೀ ಹಿಂದಿ ಸಮಸ್ಯೆ ಇಲ್ಲ, ಎಲ್ಲ ರೈಲ್ವೆ ಸ್ಟೇಷನ್ಗಳು ಇದೇ ಸಮಸ್ಯೆ. ಪೇ ಅಂಡ್ ಯೂಸ್ ಅಂತೇಳಿ ಟಾಯ್ಲೆಟ್ ಮಾಡಿರ್ತೀರ, ಅಲ್ಲಿ ಮೂತ್ರಾಲಯ ಯೂರಿನ್ ಫ್ರೀ ಆಗಿರ್ಬೇಕು ಡಿಪಾರ್ಟ್ಗೆ. ಆದ್ರೆ ಇವರು ಅದಕ್ಕೂ ಕೂಡ ತೆಗೆದುಕೊತಾರೆ. ಈ ಪ್ರಾಣಿಗಳು ಯಾರು ಬರ್ತಾರೆ, ಅವರು ರೈಲ್ವೆ ತಿರುಗಾಡಬೇಕಾದ್ರೆ ಒಂದಕ್ಕೆ ಹೋಗಕ್ಕೆ ನಂಬರ್ 1, ನಂಬರ್ 1, ನಂಬರ್ 2 ಅವಕಾಶ ಇರುತ್ತೆ. ಪ್ರೈವೇಟ್ ಆದ್ರೂ ಕೂಡ ಸರ್, ಪ್ರೈವೇಟ್ ಅವಕಾಶ ಕೊಡುವಂತಿಲ್ಲ. ಈ ಪ್ರೈವೇಟ್ ಆದ್ರೂ ಅದು ಇರುವಂತದ್ದು ಸರ್ಕಾರದ ಒಂದು ಆಸ್ತಿನಲ್ಲಿ ಇರುವಂತದ್ದು. ಅದಕ್ಕೆ ಯೂರಿನ್ ಡಿಪಾರ್ಟ್ ಆಗಿ ಉಚಿತ ಕೊಡ್ಲೇಬೇಕಂತ ನೀವು ಅದನ್ನ ಕೊಟ್ಟಿಲ್ಲ. ನೀವು ಅದನ್ನ ನೀವು ಗೈಡ್ ಲೈನ್ಸ್ ಅಲ್ಲಿ ಹಾಕ್ಲೇಬೇಕು ಅವ್ರಿಗೆ. ಯೂರಿನ್ ಎಲ್ಲ ಕಡೆ ಬಸ್ ಸ್ಟೇಷನ್ ಏನಪ್ಪ ಮಾತಾಡ್ತಲ್ಲ, ಇಲ್ಲಿ ಬಸ್ ಸ್ಟೇಷನ್ ಅಲ್ಲೂ ಕೂಡ ಇರುತ್ತೆ. ಎಲ್ಲ ಕಡೆ ಸೇವೆಗಳಲ್ಲಿ ಯೂರಿನ್ ಇದಕ್ಕೆ ಉಚಿತವಾಗಿರುತ್ತೆ. ಸ್ನಾನ ಮಾಡ್ತಾರ, ಹೇಳಕ್ ಹೋಗ್ತಾರ, ತಗೊಳ್ಳಿ. ಬಂದಿರೋ ಪ್ರಯಾಣಿಕರು ನಾವು ಟಿಕೆಟ್ ತಗೊಂಡಾದ್ಮೇಲೆ ಅಲ್ಲೆಲ್ಲ ನಾವು ಒಳಗಡೆ ಯಾರು ಬರ್ತೀರಾ, ನೀವು ದುಡ್ಡು ಕೊಡಿ ಅಂತ ಹೇಳಿ ಯೂರಿನ್ ಹೇಳಕ್ ಹೋಗೋದಕ್ಕೆ ಇಲ್ಲ ತಾನೆ. ಪ್ರೈವೇಟ್ ಆಗಿ ನೀವು ಕೂಡ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನೀವು ಇದನ್ನ ಸಂಬಂಧಪಟ್ಟವ್ರು ಹೇಳಿ ಅದು ಈ ಬಿಡೋದು, ಅದು ನೀವೇನು ಯೂರಿನ್ ಒಂದಕ್ಕೂ ತಗೊಳ್ತಿದ್ದೀರಾ, ಅದು ಹೋಗ್ಬೇಕದು, ನಿಲ್ಬೇಕದು. ಬರೀ ಈ ಸ್ಟೇಷನ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಇರುವಂತದ್ದು ಹೆಂಗೆ ಅದು ನೀವು ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ತಪ್ಪಾಗುತ್ತೆ. ಸೊ ಇಷ್ಟು ವಿಚಾರ ಬಂಧುಗಳೇ. ಈಗ ನಾವು ಹೇಳ್ತಾ ಇರುವಂತದ್ದು, ನಾವು ಯಾವ್ದೋ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗಿ ಇನ್ನೊಂದ್ ಕಡೆ ಹೋಗಿಲ್ಲ. ಸರ್ಕಾರದ ಒಂದು ಬಹುದೊಡ್ಡ ಉದ್ಯಮಿಯಾಗಿರುವಂತ ಸೇವೆಗಳು, ನಾಗರಿಕ ಸೇವೆಗಳಲ್ಲಿ ಒಂದಾಗಿರುವಂತ ರೈಲ್ವೆ ಸೇವೆಗಳಲ್ಲಿ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಇವ್ರು ಮಾಡ್ಕೊಂಡಿರುವಂತದ್ದು ಪೇ ಅಂಡ್ ಯೂಸ್ ಅಂತ ಮಾಡ್ಕೊಂಡಿರೋದು. ಇದು ಪೇ ಅಂಡ್ ಯೂಸ್ ಮಾಡ್ಕೊಂಡಿರೋದು ಓಕೆ. ಅದರಲ್ಲಿ ಯೂರಿನಸ್ ಮೂತ್ರಾಲಯ ಉಚಿತ. ಬಹುತೇಕ ನೀವು ಯಾರಾದ್ರೂ ನೋಡಿದ್ರೆ ಹೊರಗಡೆ ಎಲ್ಲ ಕಡೆ ಮೂತ್ರಾಲಯ ಉಚಿತ ಅಂತ ಹಾಕೊಂಡಿರ್ತಾರೆ. ಬಸ್ ಸ್ಟೇಷನ್ ಆಗ್ಲಿ, ಇನ್ನೊಂದ್ ಕಡೆ ಆಸ್ಪತ್ರೆ ಆಗ್ಲಿ, ಮತ್ತೆ ಇನ್ನೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಹಾಕಬೇಕದನ್ನ. ಇದು ನೀವು ಪೇ ಅಂಡ್ ಯೂಸ್ ಅಂತ ಕೊಟ್ಬಿಟ್ಟು ಅದನ್ನ ಲಾಬಿ ದುಡ್ಡು ಹೊಡಿಕೆ, ಲಾಬಿ ಮಾಡ್ಕೊಳ್ಳೋಕೆ ಒಂದು ಇಟ್ಕೊಂಡಿದ್ದಾರೆ ನೀವು. ಹಾಗಾಗಿ ಯಾರು ಸ್ನಾನ ಮಾಡಿದ್ರೆ, ಟಾಯ್ಲೆಟ್ ಬಂದ್ರೆ ತಗೊಳ್ಳಿ. ರಿಸರ್ಚ್ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಉಚಿತವಾಗಿ. ಯಾಕೆ ಇದನ್ನ ಸಂಬಂಧಪಟ್ಟ ಗಮನದವರು ಇಲ್ಲಿ ಸ್ಥಳೀಯ ನಾಯಕರು ಯಾಕೆ ಗಮನಿಸ್ತಾ ಇಲ್ಲ ಇದನ್ನ? ಹಾಗಾಗಿ ಸ್ಟೇಷನ್ ಮಾಸ್ಟರ್ ಅವರು ಇದ್ದಾರೆ. ಅದು ಇಲ್ಲಿಗೆ ಕರ್ನಾಟಕಕ್ಕೆ ಬಂದು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ, ಕನ್ನಡ ಗೊತ್ತಾಗ್ತಾ ಇಲ್ಲ. ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತಾರೆ ಅವರು? ಇದು ನಾವು ಕೇಳ್ತಾ ಇರುವಂತ ರೈಲ್ವೆ ಇಲಾಖೆಗಳಲ್ಲಿ ಪ್ರತಿ ಬಾರಿನೂ ನೀವು ಹಿಂದಿನಲ್ಲಿ ನೀವು ಎಕ್ಸಾಮ್ಗಳನ್ನ ಮಾಡ್ತೀರಾ. ಕರ್ನಾಟಕದಲ್ಲಿ ಇರುವಂತಹ ಒಂದು ಅವಕಾಶಗಳನ್ನ ಬೇರೆ ರಾಜ್ಯದವರು ಕೊಡ್ತಿದ್ದೀರಾ. ಕೊಡಿ ಕನ್ನಡದಲ್ಲಿ ಕನ್ನಡ ಪರೀಕ್ಷೆಗಳನ್ನ, ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಕನ್ನಡದಲ್ಲೂ ಕೊಡ್ರಿ. ಕನ್ನಡ ಗೊತ್ತಿರೋ ಬರ್ಲಿ ಜಾಗಕ್ಕೆ. ಇವ್ರು ಹೊರಗಡೆ ಬಂದಿದ್ದಾರೆ, ಕನ್ನಡ ಕಲಿಬೇಕು. 6 ತಿಂಗಳಾದ್ಮೇಲೆ ಎಲ್ಲಿ ಕಲ್ತಿದ್ದಾರೆ ಇವ್ರು ಕನ್ನಡವಾ? ಈ ಸಮಸ್ಯೆಗಳು ಯಾರು ಬಗೆಹರಿಸ್ತಾರೆ? ಇಲ್ಲಿ ಏನಾದ್ರು ಇನ್ನೊಂದು ಆಯ್ತು, ಯಾವ ತರ ಇವ್ರ ಜೊತೆ ನಾವು ಸಂವಾದ ಮಾಡೋದು, ಕಮ್ಯುನಿಕೇಟ್ ಮಾಡೋದು ಯಾವ ತರ? ಇದು ಇರುವಂತ ಸಮಸ್ಯೆ. ಈಗ ಯಾರು ಸೌತ್ ವೆಸ್ಟ್ ಯಾರಾಗಿದ್ದಾರೋ, ಈ ಝೋನ್ SWR ಝೋನ್ ಆಗಿದ್ದಾರೋ ಈ ಕೂಡ ಇಲ್ಲಿ ಇದು ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದದ್ದು. ಈ ಸೇವೆಗಳನ್ನ ಕೊಡಲೇಬೇಕು ಉಚಿತವಾಗಿ ಮೂತ್ರಾಲಯಕ್ಕೆ. ಹಾಗಾಗಿ ನೀವು ಪ್ರೈವೇಟ್ ಅವ್ರು ಕೊಟ್ಟಿದ್ರು ಸಹ ಮೂತ್ರಾಲಯಕ್ಕೆ ಉಚಿತವಾಗಿರಬೇಕು. ಸ್ನಾನ ಮಾಡಿದ್ರೆ ನಂಬರ್ 2 ಹೋದ್ರೆ ಅದಕ್ಕೆ ಅವಕಾಶ ಇದೆ. ಇದು ಇರುವಂತದ್ದು. ನಾವು ಸಪರೇಟ್ ಆಗಿ ರೈಲ್ವೆ ಇಲಾಖೆಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಸ್ ನಿಲ್ದಾಣಗಳಲ್ಲಿದೆ, ಆಸ್ಪತ್ರೆಯ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇರುವಂತಹ ಎಲ್ಲ ಒಂದು ಸೇವೆಗಳು ಕೂಡ ಇರುವಂತ ಜಾಗದಲ್ಲಿ ಕೇಳ್ತಾ ಇರುವಂತದ್ದು. ಇದು ವಿಚಾರ ಸಾರ್ವಜನಿಕರು ಗಮನಿಸಿ. ಹೊರಗಡೆ ಯಾರು ಬಂದು ಇಲ್ಲಿ ಹುಚ್ಚ ಎರಡಕ್ಕೆ ಹೋಗಿ ಗೊತ್ತಲ್ಲ, ಎಲ್ಲ ಟಿಕೆಟ್ ತಗೊಂಡು ನಾವು ಅಲ್ಲೇ ಅದೇ ಮಾಡಿದೀವಲ್ಲ, ನಾವು ಅಲ್ಲೇ ಕೇಳ್ತಿದ್ದಾರೆ. ಹಾಗಾಗಿ ಮೂತ್ರಾಲಯಕ್ಕೆ ರಿಸರ್ಚ್ ಹೋಗೋದಕ್ಕೆ ಉಚಿತವಾಗಿ ಕೊಡಬೇಕು ಅಂತ ನಮ್ಮ ಒಂದು ಆಗ್ರಹ. ಇಷ್ಟು ನಾಗರಿಕ ಮಾಹಿತಿ. ಹೇಳಿ ಮತ್ತೊಂದ್ಸರಿ ಅವ್ರಿಗೆ ಮಾಹಿತಿ ಇಲ್ಲ, ಅವ್ರಿಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅವ್ರಿಗೆ. ಬಹಳ ಮಾತಾಡ್ತಾ ಇರ್ಬೋದು, ಪೊಲೀಸ್ ಮಾಡಿದ್ದಾರೆ, ಪೊಲೀಸ್ ವಿಚಾರ ಕಮ್ಯುನಿಕೇಟ್ ಮಾಡಲಿಲ್ಲ.
ಇವರಲ್ಲ ಸರ್ ಅಲ್ಲಿ ನೋಡಿ ಇಲ್ಲೇ ಹಾಕಿದಾರೆ ಅದು ಅದು ಆಯ್ತು. ಹೇಳಾಗಿದೆ. ಇದು ನಮ್ಮ ಪೊಲೀಸರು ಸೇರಿದಂತೆ ಇದು ಸೇವೆಗಳು ಪ್ರತಿಯೊಬ್ಬರಿಗೂ ಸಿಗಬೇಕಾಗಿರುವಂತದ್ದು. ಇಲ್ಲಿ ಸಾರ್ವಜನಿಕರು ಗಮನಿಸ್ತಾ ಇರುವಂತ ವಿಚಾರ, ಪ್ರಶ್ನೆ ಮಾಡ್ತಾ ಇರುವಂತ ವಿಚಾರ, ನ್ಯೂಸ್ ಟಾಯ್ಲೆಟ್ಗೆ ಯೂರಿನಲ್ಗೆ ಉಚ್ಚಿ ಉಚಿತವಾಗಿರ್ಬೇಕು. ಯಾರು ಎರಡಕ್ಕೂ ಹೋದ್ರೆ ಸ್ನಾನ ಮಾಡಿದ್ರೆ ದುಡ್ಡು ತಗೋಬೇಕು. ಹಾಗಾಗಿ ಇವರು ಪ್ರೈವೇಟ್ ಅವರು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಅದು ಯಾವುದೇ ತರದಲ್ಲಿ ರಿಸರ್ಚ್ ಮಾಡೋದಕ್ಕೆ ದುಡ್ಡು ತಗೊಳ್ಳೋದಿಲ್ಲ. ಅದು ಮಾಡ್ಕೊಂಡಿದ್ದಾರೆ. ಶುಗರ್ ಪೇಷಂಟ್ ಅವೆಲ್ಲ ಏನು ಮಾಡಲಿಲ್ಲ. ಗೈಡ್ಲೈನ್ಸ್ ಹಾಕ್ಬೇಕು. ಅವ್ರು ಟೆಂಡರ್ ಕೊಟ್ರೆ ಕಾಪಿ ಕೊಡಕ್ಕೆ ಹೇಳು. ಅವ್ರು ಹಾಕಿಲ್ಲ ಅಂದ್ರೆ ಹಾಕ್ಬೇಕು. ಇದನ್ನ ನಾವು ಪೊಲೀಸರು ಪ್ರತಿಯೊಬ್ಬರು ಇಲ್ಲಿರುವಂತ ನಾಗರಿಕ ಸೇವೆಗಳಲ್ಲಿ ಇರುವಂತ ಎಲ್ಲರ ಪರವಾಗಿ ಕೇಳ್ತಾ ಇರುವಂತದ್ದು ನಾವು ಇವತ್ತು. ನಮ್ಮ ಪರವಾಗಿ ಅಂತಲ್ಲ, ಈಗ ಚಾರ್ಜ್ ಮಾಡ್ತಾರ ಇರ್ಬೇಕದು. ಯಾವುದೇ ರೈಲ್ವೆ ಸ್ಟೇಷನ್ಗಳಲ್ಲಿ ಹೊಸದಾಗಿ ಆಗ್ತಿರುವಂತ ಶೌಚಾಲಯಗಳಲ್ಲಿ ಪಾವತಿ ಮಾಡಿದ್ರೆ ಭಾಗ್ಯ ಮಾಡ್ಕೊಳ್ಳಿ ಅಂತ ಹಾಕೋದು. ಅದ್ರ ಜೊತೆ ಇನ್ನೊಂದು ಹಾಕ್ಬೇಕು, ಮೂತ್ರಾಲಯ ಉಚಿತ ಅಂತ ಹಾಕ್ಬೇಕು. ನೀವು ಫ್ರೀ ಅಂತ ಹಾಕ್ಬೇಕು. ನೀವು ಅದು ಹಾಕಿದ ಜನರಿಗೆ ಸಮಸ್ಯೆ ಆಗ್ತಿರೋದಿಲ್ಲ. ಅದು ಉಚಿತವಾಗಿ ಯೂರಿನೇಟ್ ಯೂಸ್ ಫ್ರೀ ಅಂತ ಹಾಕ್ಬೇಕು. ನೀವು ಹಾಕ್ಬೇಕಾಗಲ್ಲ. ಹಾಕಿದ್ರೆ ಜನಗಳಿಗೆಲ್ಲ ಅರ್ಥ ಆಗುತ್ತೆ. ನಿಮ್ಗೆ ಅವ್ರೇನು ಹಾಕಿದ್ರೆ ಅರ್ಥ ಆಗುತ್ತೆ. ಅವ್ರಿಗೆ ಹೋಗಿ ಹೇಳಿ, ಅವ್ರಿಗೆ ನಿಮ್ ಸಲ ಕನ್ನಡ ಬರಲ್ಲ, ಕನ್ನಡ ಕಲಿಬೇಕು ಸರ್, ದಯಮಾಡಿ ಕಲಿಗೆ ಅಂತ ನಾವು ಮನೆ ಮಾಡ್ಕೊತಾ ಇದೀವಿ. ಹಾಗಾಗಿ ಇಲ್ಲಿರೋರ್ಗು ಹೇಳಿ, ಕನ್ನಡದಲ್ಲೂ ಗೊತ್ತಿರ್ಬೇಕವ್ರೆ. ಇದೆಲ್ಲ ಬರ್ತಾರಲ್ಲ ಕನ್ನಡದವರು, ನಾವು ಹೊರಗಡೆ ಇದ್ದೀರುವ ಹೇಳ್ಬೇಕು. ಅವ್ರು ಹೇಳಿ ಮೂತ್ರನೇ ಉಚಿತ ಯೂಸ್ ಫ್ರೀ ಅಂತ ಹಾಕ್ಬೇಕು. ನೀವು ಅದನ್ನ ಬಂಧುಗಳೇ ನೋಡಿ, ಇಲ್ಲಿನ ಸ್ಟೇಷನ್ ಮಾಸ್ಟರ್ ಅವ್ರು ಬ್ಯಾಡ್ಜ್ ಹಾಕೊಂಡಿಲ್ಲ, ಏನಿಲ್ಲ ಅವ್ರದ್ದು. ದಶರಥ್ ಪ್ರಸಾದ್ ಇಲ್ಲಿನ ಸ್ಟೇಷನ್ ಮಾಸ್ಟರ್ ಆಗಿರುವಂತದ್ದು. ಅದನ್ನ ನಾನು ಅದಕ್ಕೆ ಅವಕಾಶ ಇದೆ, ನಾವು ಮಾತಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನೀವು ಕನ್ನಡದಲ್ಲಿ ಹಾಕ್ಬೇಕು, ಕನ್ನಡ ಇಂಗ್ಲಿಷ್ ಅಲ್ಲಿ ಹಾಕ್ತಾ ಇರ್ಬೇಕು. ನೀವು ಹಿಂದಿ ಹಾಕ್ತಾರೆ ಬಿಡ್ತೀರಾ ನಮ್ಗೆ ಗೊತ್ತಿಲ್ಲ. ನೀವು ಹಾಕ್ಬೇಕು, ಮೂತ್ರಾಲಯ ಉಚಿತ ಅಂತ ಹೇಳ್ತಾರೆ ಹಾಕ್ಬೇಕು. ಅಲ್ಲಿ ನೋಡಿ ಎಂಕ್ವೈರಿ ಇಂಗ್ಲಿಷ್ ಹಿಂದಿ ಬರೋ ಬೇಕಲ್ಲಿ ಬಂಧುಗಳೇ, ಇಲ್ಲಿ ನಾವು ಹೇಳ್ತಾ ಇರುವಂತದ್ದು ಬೆಳಗಾವಿಯಲ್ಲಿ ಸ್ಟೇಷನ್ಗಳಲ್ಲಿ ಅಂದ್ರೆ ರೈಲ್ವೆ ನಿಲ್ದಾಣಗಳಲ್ಲಿ ಪೇಂಟ್ ಯೂಸ್ ಅಂತ ಹಾಕೊಂಡಿರ್ತಾರಲ್ಲ, ಅಲ್ಲಿ ಮೂತ್ರಾಲಯಕ್ಕೆ ಉಚಿತವಾಗಿರುತ್ತೆ. ನಿಮ್ಗೆ ಗೊತ್ತಿರಲಿ, ನೀವು ಯಾರಾದ್ರೂ ನಂಬಟ್ಟು ಎರಡಕ್ಕೂ ಹೋದ್ರೆ ಮತ್ತೆ ಸ್ನಾನ ಮಾಡೋದು ಮಾತ್ರ ದುಡ್ಡು ಕೊಡುವಂತದ್ದು ಇರೋದು. ಇದು ಸರ್ಕಾರದ ಪ್ರಮುಖವಾದ ಸೇವೆಗಳಲ್ಲಿ ಇರುವಂತದ್ದು. ಹಾಗಾಗಿ ದಯಮಾಡಿ ಸ್ಟೇಷನ್ ಮಾಸ್ಟರ್ ಅವರೇ ನೋಡಿ ಸರ್, ಈಗ ನೋಡಿ ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಇವರು ತಗೊಂಡಿದ್ದಾರೆ. ಕೊಡಂಗಿಲ್ಲ ರೂಲ್ಸ್ ನೋಡಿ ಸರ್. ಪಬ್ಲಿಕ್ ಮೂತ್ರಾಲಯ ಉಚಿತ. ಬಂಧುಗಳೇ, ಟಿಆರ್ಎಸ್ ಪಕ್ಷದ ಲೈವ್ ನ ನೋಡ್ತಾ ಇರುವಂತದ್ದು, ಭಾರತದ ಯಾವುದೇ ರೈಲ್ವೆ ಸ್ಟೇಷನ್ಗಳಲ್ಲಿ ಮೂತ್ರಾಲಯ ಉಚಿತ. ನೀವೇನಾದ್ರೂ ಎರಡು ನಂಬರ್ ಟಾಯ್ಲೆಟ್ ಹೋದ್ರೆ ಸ್ನಾನ ಮಾಡಿದ್ರೆ ಅದಕ್ಕೆ ಸೇವೆಗಳಿಗೆ ನಿಗದಿಪಡಿಸಿರುವಂತ ಹಣಗಳನ್ನ ಕೊಡಿಸಬೇಕಾಗುತ್ತೆ. ಅವ್ರು ಯಾವುದೇ ಪ್ರೈವೇಟ್ ಪೇಡ್ ನ್ಯೂಸ್ ಹಾಕೊಂಡ್ರೆ ಮೂತ್ರಾಲಯಕ್ಕೆ ಯೂರಿನೇಟ್ ಮಾಡೋದಕ್ಕೆ ದುಡ್ಡು ಕೊಡಬೇಡಿ. ಮನೆ ಮಾಡ್ತಾ ಇರೋದು ಯಾವುದೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಲ್ ಓವರ್ ಕರ್ನಾಟಕ ಸಾರ್ವಜನಿಕ ಶೌಚಾಲಯ ಟೆಂಡರ್ಸ್ಬೇಕಾದಂತ ಪದ್ಧತಿ ಅವ್ರದ್ದು. ಇಲ್ಲಿ ದಂಧೆ ಮಾಡ್ತಾ ಇದ್ದಾರೆ ವಿನ ಯಾವುದೇ ರೀತಿ ಸಾರ್ವಜನಿಕರಿಗೆ ಅನುಕೂಲವನ್ನೇ ಮಾಡ್ತಾ ಇಲ್ಲ. ಪಬ್ಲಿಕ್ ಇವ್ರು ಹೇಳೋದು, ಇವರು ನಾವು ವಾಪಸ್ ಕೊಡ್ತಪ್ಪ ನಿನ್ನೆ ರೊಕ್ಕ ತಗೊಂಡಿದ್ದಾರಂತೆ ಬಿಡಿ. ನಿನ್ನೆ ತಗೊಂಡು ಕೊಡು. ಸರ್ ನೋಡಿ, ಗೋಯಿಂಗ್ ಫಾರ್ವರ್ಡ್ ಯಾವುದೇ ಟೆಂಡರ್ ಯಾರೇ ಬಂದ್ರು ಪ್ರೈವೇಟ್ ಯಾರಾಗಲಿ ಅವರೆಲ್ಲ ಎಲ್ಲಿದ್ದಾರೆ ಕಷ್ಟೇ. ಸಾಧ್ಯವಾದ್ರೆಲ್ಲ ಖಂಡಿತವಾಗಿ ಕುಂತ್ಕೊಂಡಿರುವಂತವ್ರು ಕನ್ನಡ ಗೊತ್ತೇ ಇರಲೇಬೇಕು. ಅರ್ಥ ಆಯ್ತಾ? ಕನ್ನಡನೂ ಗೊತ್ತಿರಬೇಕು. ಮತ್ತೆ ನೀವು ಗೈಡ್ಲೈನ್ಸ್ ಅಲ್ಲಿ ಹಾಕಿ ಉಚಿತವಾಗಿ
ಕನ್ನಡ ಗೊತ್ತಿರ್ಬೇಕು, ಸರಿಯಾಗಿ ಹೇಳ್ಬೇಕು. ಅಲ್ಲಿಗೆ ಹೋಗ್ಬೇಕಾಯ್ತು ಅವನು ಜಾಸ್ತಿ. ಟೈಮ್ ಆಯ್ತು ಜೋಟ ನಾವು ಅದಕ್ಕೋಸ್ಕರ ಕೇಳ್ದ, ಎಷ್ಟು ಸರಿಯಾಗಿ ಹೇಳಿದ್ದಾನ ಅಯೋಗ್ಯವನ, ಅದನ್ನ ನೀವು ದಯಮಾಡಿ ಗಮನಿಸಬೇಕು. ಬರೀ ಈ ರೈಲ್ವೆ ಸ್ಟೇಷನ್ ಅಲ್ಲ, ನೀವು ಯಾವ ಕಡೆ ಹೋದ್ರು ಇದು ಇರಬೇಕು ನಿಯಮ. ಇದನ್ನ ಇಂಪ್ರೂವ್ ಮಾಡಕ್ಕೆ ಹೇಳಿ ನಿಮ್ಮ Total India. ಅಧಿಕಾರಿಗಳಿಗೆ. ಪೂರ ಆಗ್ಬೇಕು ಇಷ್ಟು ಆಚಾರ್ಯ. ವಿಚಾರ ಇಲ್ಲಿನ ಪ್ರಬಂಧಕರು ಸಾರಿ ಮಕ್ಕಳೇ ದಸರತ್ತು ಶಾಸನಂತ ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕೂಡಲೇ ಅವರು ಕನ್ನಡದಲ್ಲೇ ಮೂತ್ರಾಲಯ ಉಚಿತ ಅಂತ ಹಾಕ್ತಾರೆ, ಇಂಗ್ಲಿಷ್ ಅಲ್ಲೂ ಕೂಡ ಯೂರಿನೇಟ್ ಫ್ರೀ ಅಂತ ಹಾಕ್ಸ್ಬೇಕು. ಮೂರು ಭಾಷೆಯಲ್ಲಿ ಹಾಕಿ. ಸ್ಟೇಷನ್ ಅಲ್ಲ, ಯಾವುದೇ ಭಾರತದ ಯಾವುದೇ ರೈಲ್ವೆ ಸ್ಟೇಷನ್ಗಳಲ್ಲಿ ನಿಲ್ದಾಣಗಳಲ್ಲಿ ಉಚಿತ. ಏನಕ್ಕೆ ಅಂದ್ರೆ ಟ್ರೈನ್ಗಳೆಲ್ಲ ಫ್ರೀ ಆಗಿರುತ್ತೆ, ನಿಲ್ದಾಣದಲ್ಲಿ ನಾವು ಟಿಕೆಟ್ ತಗೊಂಡಿದ್ದಾರೆ ಬಂದಿರೋ ನೀರಿನ ವ್ಯವಸ್ಥೆ ಇಲ್ಲ. ಮೇಲೆ ಜನಗಳೆಲ್ಲ ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಎಲ್ಲಿ ಹೋಗ್ತಾರೆ ನೀರು ತರಕ? ದಯಮಾಡಿ ನೀವು ಸಂಬಂಧಪಟ್ಟವರು ನೋಡಿ ಗಮನಿಸಬೇಕು. ಇದು ನಾವು ಬೆಳಗಾವಿಯಲ್ಲಿ ಇಲ್ಲಾದಂತ ಒಂದು ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಇವ್ರು ಹೇಳಿದ್ದಾರೆ ಆಫೀಸರು, ಅವರ ಮಾಹಿತಿಗೆ ನಾವು ಹೇಳಿಕೆ ಕೊಟ್ಟಿರ್ತೇವೆ. ಗೌರವ ಕೊಟ್ಟು ನಾವು ಈ ಒಂದು ಲೈವ್ ಅನ್ನ, ಈ ಒಂದು ಸಮಸ್ಯೆಯನ್ನ ಬಗೆಹರಿದಿದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಲೈವ್ ಅನ್ನ ಇಟ್ಕೊಳ್ತಿದ್ದೇವೆ. ಸರ್ ದಯಮಾಡಿ ಕನ್ನಡ ಕನ್ನಡ ಗೊತ್ತಿಲ್ಲ, ಕನ್ನಡ ಗೊತ್ತಿರ್ಬೇಕಪ್ಪ. ಅವ್ನು ಹೇಳ್ಬೇಕಿತ್ತು ಅವ್ನಿಗೆ ಅಯೋಗ್ಯ ಅಲ್ಲಿ ಮಾತಾಡ್ತಲ್ಲ. ಕನ್ನಡ ಗೊತ್ತಿರ್ಬೇಕು, ಮನೆ ಮಾಡ್ತಾ ಇದೀವಿ. ಓಕೆ, ಕನ್ನಡ ಕಲಿ ಸರ್, ನೀವು ಕೂಡ ಕನ್ನಡ ಕಲಿಬೇಕು ಸರ್, ದಯಮಾಡಿ. ಇಷ್ಟು ಬಂಧುಗಳೇ, ದಯಮಾಡಿ ಸಾರ್ವಜನಿಕರು ಮತ್ತೆ ಹೇಳ್ತಾ ಇದ್ದೀನಿ, ರೈಲ್ವೆ ನಿಲ್ದಾಣಗಳಲ್ಲಿ ರಿಸರ್ಚ್ ಮಾಡೋದಕ್ಕೆ ಮೂತ್ರಾಲಯ ಉಚಿತವಾಗಿರುತ್ತೆ. ಬರೀ ರೈಲ್ವೆ ನಿಲ್ದಾಣ ಅಂತಲ್ಲ, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳೆಲ್ಲ ಕೂಡ ಉಚಿತವಾಗಿರುತ್ತೆ. ಇದನ್ನು ಕೇಳಬೇಕು. ಇವು ಪೇ ಅಂಡ್ ಯೂಸ್ ಪಾವತಿ ಅಂತ ಹಾಕ್ಬಿಟ್ಟಿದ್ರೆ ಅಂದ ತಕ್ಷಣ ಉಚ್ಚೆಗೂ ದುಡ್ಡು ಕೊಡಬೇಕು ಅಂತ ಎಲ್ಲೂ ಇಲ್ಲ. ಹಾಗಾಗಿ 2ಕ್ಕೆ ಹೋದ್ರೆ, ನಂಬರ್ 2ಗೆ ಹೋದ್ರೆ ಮತ್ತೆ ಸ್ನಾನ ಮಾಡೋದು ಮಾತ್ರ ದುಡ್ಡು ಕೊಡಬೇಕು. ಇಷ್ಟು ವಿಚಾರ ಎಲ್ಲರಿಗೂ ಮಾಹಿತಿ, ಎಲ್ಲ ಸಾರ್ವಜನಿಕರ ಮಾಹಿತಿಗಾಗಿ ನಮಸ್ಕಾರ. ಎಲ್ಲರಿಗೂ ನಾನು ಬೆಳಗಾವಿಯ ರೈಲ್ವೆ ಸಂಘಟನಾ ಕಾರ್ಯದರ್ಶಿ, ನಮ್ಮ ಜೊತೆ ಇದ್ದಂತವರು ಮಂಡ್ಯ ಜಿಲ್ಲಾ ಘಟಕದ ಹಲವು ಪದಾಧಿಕಾರಿಗಳು, ಎಲ್ಲರಿಗೂ ನಮಸ್ಕಾರ. ಮುಗಿಸಿ ಸರ್, ಧನ್ಯವಾದಗಳು. ಟೈಮ್ ಆಯ್ತು. ರಾಮೇಶ್ ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಆದ ರಮೇಶ್ ಗೌಡ್ರು ಇದ್ದಾರೆ. ಎಲ್ಲ ಸುಖ ಪ್ರಯಾಣ ಮುಗಿಸಿ ಎಲ್ಲ ಹೋಗ್ತಾ ಇದಾರೆ. ಚಂದ್ರು ಸರ್ ಇದ್ದಾರೆ. ಇಲ್ಲಿ ಯಾರು ಸರ್? ಚಾಮರಾಜನವರು ಇದ್ದಾರೆ, ಅರುಣ್ ಅವರು ಇದ್ದಾರೆ, ಮಂಜುನಾಥ್ ಅವರು ಇದ್ದಾರೆ. ಸರ್, ನಿಮ್ಗೆ ಗೊತ್ತಾಗ್ಲೇ, ನೀವೇನು ಬೇರೆ ಕಡೆ ಹೋಗ್ತೀರಾ ರಿಸರ್ಚ್? ನೀವು ಅಲ್ಲೇ ಹೋಗ್ತಾನೆ. ಸರ್, ಮಂಜುನಾಥ್ ಅವ್ರು ಹೇಳ್ತಾರೆ ಮಾತಾಡಿ. ಅದು ಸ್ಕ್ಯಾನ್ ಬೇರೆ ಮಾಡಿಕೊಂಡವ್ರ ರೂಲ್ಸ್ ಇದೆ. ಯಾರಿಗೆ ಟೆಂಡರ್ ಕೊಡ್ಬೇಕಾದ್ರೂ ಶೌಚಾಲಯ ಫ್ರೀ ಇರುತ್ತೆ. ಬಾತ್ರೂಮ್ ಹೋದ್ರೆ ಸ್ನಾನ ಮಾಡಿದ್ರೆ ಕಾಸು ಕೊಡ್ಬೇಕು ಅಂತ ಇದೆ. ರೂಲ್ಸ್ ಇರೋದು 5 ರೂಪಾಯಿ ಕೊಡ್ಬೇಕು. 10 ರೂಪಾಯಿ ಬೆಂಗಳೂರಿಗೆ ಸಂಪರ್ಕ. ಇದೇನಾಗುತ್ತೆ ಅಂದ್ರೆ ಇದು ನಾವಿಲ್ಲೊಂದೆಲ್ಲ ಸರ್, ಮತ್ತೆ ಇನ್ನೊಂದು ಒಂದೇ ರೂಲ್ಸ್. ಸರ್, ಇನ್ನೊಂದು ಸರ್, ರೈಲ್ವೆ ಇಲಾಖೆಯಲ್ಲಿ ಇರೋದೇ ಸ್ನಾನಕ್ಕೆ ಮಾತ್ರ ಎಲ್ಲ 2ಕ್ಕೆ ಹೋದ್ರೆ 5 ರೂಪಾಯಿ ತಗೋಬೇಕು. ಅದನ್ನ ಹಾಕ್ಬೇಕು ಕ್ಲಿಯರ್ ಆಗಿ. ಇವತ್ತು ಗಣರಾಜ್ಯೋತ್ಸವ, ಇವತ್ತು ಗಣರಾಜ್ಯೋತ್ಸವ ಮತ್ತೆ ಯುವ ಸಮಾವೇಶ ಅಂತ ಹೇಳಿ ಕನ್ನಡಿಗರ ಉದ್ಯೋಗ ಕನ್ನಡಕ್ಕಾಗಿ ಅಂತ ಒಂದು ಇವತ್ತು 70ನೇ ಕಾರ್ಯಕ್ರಮ ಸರ್ದಾರ್ ಗ್ರೌಂಡ್ ಅಲ್ಲಿ ಇವತ್ತು ಯುವ ಸಮಾವೇಶ ಆಯ್ತು. ಎಲ್ಲ ಜಿಲ್ಲೆಗಳಿಂದ ಬಂದಿದ್ವಿ. ಎಲ್ಲ ಜಿಲ್ಲೆಗಳು ಒಂದು 250 ಜನ ಜಾಸ್ತಿ ಇದ್ವಿ ಸರ್, 200-300 ಜನ ಇದ್ವಿ. ಎಲ್ಲ ಇದ್ದಾರೆ. ಹೋಗ್ತಾ ಇದ್ದಾರೆ. ಬಂಧುಗಳೇ, ಈಗ ಗಮನಿಸ್ತಾ ಇರೋ ಒಂದು ಮತ್ತೆ ಇನ್ನೊಂದು ಬಂಧುಗಳೇ ಗಮನಿಸ್ತಾ ಇರುವಂತರು, ಯಾರಾದ್ರೂ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ನಾನಕ್ಕೆ ಮತ್ತೆ ನಂಬರ್ 2 ಟಾಯ್ಲೆಟ್ಗೆ ಏನ ಮಾಡೋದು ಬರೀ ಕನಿಷ್ಠ 5 ರೂಪಾಯಿ ತಗೊಳ್ಳೋದಕ್ಕೆ ಮಾತ್ರ ಇರುವಂತದ್ದು. 5 ರೂಪಾಯಿ ಹಾಕಿದ್ರೆ 5 ರೂಪಾಯಿ ಅಂತ 5 ರೂಪಾಯಿ ಮಾತ್ರ ಇರುವಂತದ್ದು. ಅದನ್ನ ಬೇರೆ ಏನಾರ ಅವ್ರನ್ನ ಹೊರತುಪಡಿಸಿ ಏನೋ ತಗೊಳ್ತಾರೆ ದೂರುಗಳಿಗೆ ಅಂತ ಹೇಳಿ ಕಂಪ್ಲೇಂಟ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ನಂಬರ್ ಹಾಕಿರ್ಬೇಕು ಅವರು. ಇಷ್ಟು ವಿಚಾರ ಅಪ್ಲೈ ಮಾಡಬೇಕು. ಟ್ರೈನ್ಗೆ ಹೋಗಪ್ಪ ಈಗ. ಆಯ್ತು, ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಟ್ರೈನ್ಗೆ ಟೈಮ್ ಆಗ್ತಾ ಇದೆ. ಇಲ್ಲಿವರೆಗೂ ಒಂದು ಒಳ್ಳೆ ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಅರುಣ್ ಸರ್ ಅವರು. ತುಂಬಾ ಖುಷಿ ಮಾಡಿದ್ದಾರೆ. ಇವತ್ತು ನೇರವಾಗಿ ಇವತ್ತು ಫಸ್ಟ್ ನಾವು ರೈಲ್ವೆ ಸ್ಟೇಷನ್ ಲೈವ್ ಮಾಡಿರೋದು, ಅದು ಒಂದು ಗೆಲುವು ಸಿಕ್ಕಿದೆ. ಗೆಲ್ಲುವಂತಲ್ಲ, ಮತ್ತೆ ಇದೇ ಸಂದರ್ಭ ನೀರು ಇಲ್ಲಿ ನೀರುಗಳು ಯಾವ್ದು ಬರ್ತಲ್ಲ, ಕುಡಿಯ ನೀರು ವ್ಯವಸ್ಥೆ ಇತ್ತು ಅಂದ್ರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಕೇಳ್ಬೇಕು. ಇಲ್ಲಿ ದುರದೃಷ್ಟಕರ ಅಂದ್ರೆ ಇಲ್ಲಿರೋ ಸ್ಟೇಷನ್ ಮಾಸ್ಟರ್ಗೆ ಕನ್ನಡನೇ ಬರೋದಿಲ್ಲ. ಹೆಂಗ್ ಕರೆ ವ್ಯವಸ್ಥೆ ಇದಾರೋ. ಇನ್ನೊಂದು ದುರದೃಷ್ಟ ಇದಂದ್ರೆ ನಮ್ಮ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಇದು. ಆಯ್ತು, ಇಷ್ಟು ವಿಚಾರ. ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲೇ ನೀವು ದೇಶದಲ್ಲಿ ಮೂತ್ರಕ್ಕೆ ಹೋದ್ರೆ ಉಚಿತ, ಏನಿದ್ರು ಮೂತ್ರಾಲಯಕ್ಕೆ ಹೋದ್ರೆ ಮೂತ್ರಾಲಯಕ್ಕೆ ಉಚಿತ. ಏನಿದ್ರು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ 5 ರೂಪಾಯಿ, ಮತ್ತೆ ಸ್ನಾನಕ್ಕೆ 10 ರೂಪಾಯಿ. 5 ರೂಪಾಯಿ ಸ್ನಾನಕ್ಕೆ 10 ರೂಪಾಯಿ, ಇಲ್ಲ 5 ರೂಪಾಯಿ ಅಲ್ಲ 5 ರೂಪಾಯಿ ಹಾಕೋರಲ್ಲ. ಹೊರಗಡೆ ಇದು ಬಿಟ್ಟು ಹೊರಗಡೆ. ಸರಿ, ಕಟ್ ಮಾಡ್ತೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಲೈವ್ ಎಂಡ್ ಮಾಡ್ತೀವಿ. ರೈಲು ನಮಗೂ ಹೋಗೋ ಮೂಮೆಂಟ್ ಬರ್ತಾ ಇದೆ. ಇನ್ನೊಂದ್ಸಲ ಭೇಟಿ ಆಗೋಣ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.